ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು. ನಮ್ಮ ಬ್ಯಾಂಗ್ಳೂರು ವೆದರ್ ಅಂತೂ ಅನ್ಪ್ರೆಡಿಕ್ಟೇಬಲ್. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಇಲ್ಲ ಅಂತಂದರೆ ಯಾವಾಗ ನಮಗೆ ಕೋಲ್ಡ್ ಫೀಲ್ ಆಗುತ್ತೆ, ಇಲ್ಲ ಜ್ವರ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನನಗೂ ಕೂಡ ಹಾಗೆ ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ಲೆಗ್ ಸೂಪ್ನ ಮಾಡ್ತಾಯಿದ್ದೀನಿ. ವಾಯ್ಸಲ್ಲೇ ಗೊತ್ತಾಗತ್ತಲ್ವ ಎಷ್ಟು ಕೋಲ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಫಸ್ಟು ಇಲ್ಲಿ ಕಾಲನ್ನು ಕಾಲನ್ನು ತೊಗೊಂಡು ಬಂದಿದ್ದೀನಿ. ನಾನಲ್ಲಿ ಎರಡು ಕಾಲು ತೊಗೊಂಡಿದ್ದೀನಿ. ಯಾಕಂತ ಅಂದರೆ ಇದು ನಾನು ಒಬ್ಬಳಿಗೋಸ್ಕರ ಮಾಡ್ಕೊಂಡಿರೋದು. ಸೊ ಎರಡು ಕಾಲು ತೊಗೊಬಂದಿದ್ದೀನಿ. ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಸ್ಲೋ ಮೋಷನಲ್ಲಿ ಮಾಡೋಕ್ಕೆ ಹೋದೆ. ನಂದು ಐಫೋನ್ ಅಲ್ಲ, ಸ್ಲೋ ಮೋಷನ್ ಕರೆಕ್ಟಾಗಿ ಬರಲ್ಲ, ಬಟ್ ಆದ್ರೂ ಒಂದಿರಲಿ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನನಗೆ ಕಾಲು ಸೂಪ್ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಸೂಪ್ಗಿನ್ನ ನನಗೆ ಕಾಲು ತಿನ್ನೋದಂದರೆ ತುಂಬಾ ಇಷ್ಟ. ನನ್ನ ವಾಯ್ಸ್ ನನಗೆ ಇಷ್ಟ ಆಗ್ತಾಯಿದೆ. ನನಗೆ ಯಾವಾಗ ಕೋಲ್ಡ್ ಆಗುತ್ತಲ್ಲ ಆವಾಗ ನನ್ನ ವಾಯ್ಸ್ ನನಗೆ ಸಖತ್ ಇಷ್ಟ ಆಗುತ್ತೆ. ನೋಡಿ, ಅವರು ಅಂಗಡಿಯಲ್ಲಿ ತುಂಬಾ ಕ್ಲೀನ್ ಮಾಡಿನೇ ಕೊಟ್ಟಿದ್ದರು. ಅವರು ಇಂಚಿಂಚು ಹಿಡ್ದು ಕ್ಲೀನ್ ಮಾಡಿದ್ದಾರೆ, ನೀಟಾಗಿತ್ತು. ಸೊ ನಾನು ಇಲ್ಲಿ ಒಂದು 2-3 ಸಲ ಅದನ್ನು ತೊಳ್ಕೊಂಡೆ. ನೀಟಾಗೇ ಇತ್ತು, ಅದಕ್ಕೆ ನಾನು 2-3 ಸಲ ತೊಳ್ಕೊಂಡೆ. ಹಾಗೆ ಇಲ್ಲಿ ನಾನು ಮೊದಲು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರಲ್ಲಿ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಆ ಆಯಿಲಿಗೆ ನಾನು ವಾಶ್ ಮಾಡ್ಕೊಂಡಿರುವಂಥ 2 ಕಾಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಮನೇಲಿ ಎಲ್ಲರಿಗೂ ಕೋಲ್ಡ್ ಆಗಿದೆ, ನನ್ನ ಮಗನಿಗೆ, ನನಗೆ ಎಸ್ಪೆಷಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಫ್ರೈ ಆಗಿದೆ, ನಮ್ಗೆ ಗೊತ್ತಾಗುತ್ತೆ ಒಂದು 5 ಮಿನಿಟ್ಸಲ್ಲಿ. ಆಮೇಲೆ ಅದಕ್ಕೆ ನಾನು ಟರ್ಮರಿಕ್ ಪೌಡರ್, ಅರಿಶಿನ ಆ್ಯಡ್ ಮಾಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಉಪ್ಪು ಹಾಕ್ಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಒಬ್ಬಳಿಗೆ ಇದು ಮಾಡ್ಕೊಂಡಿರೋದ್ರಿಂದ ನಾನು 2 ಗ್ಲಾಸ್ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕೋಬಹುದು. ಹಾಗೂ ಇಲ್ಲಿ ನಾನು ಒಂದು ತವಾನ ಇಟ್ಬಿಟ್ಟು, ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಉದ್ದಕ್ಕೂ ಬೇಕಿದ್ರೆ ಕಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಚಿಕ್ಕದಾಗೂ ಬೇಕಿದ್ರೆ ಕಟ್ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇನ್ನೂ ಚಿಕ್ಕದಾಗಿ ಮಾಡೋಕ್ಕೆ ಹೋಗಿಲ್ಲ, ಅದು ಹೇಗೂ ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 3 ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹಾಗೂ ಚಕ್ರ ಮೊಗ್ಗು ಒಂದು ಚಿಕ್ಕದಾಗಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಜೊತೆ ನನ್ನ ಮಗ ಕೂಡ ರೆಸಿಪಿನ ಶೇರ್ ಮಾಡ್ತಾ ಇದ್ದಾನೆ, ಓಕೆನಾ. ಹಾಗೆ ಇಲ್ಲಿ ಈ ಮಿಕ್ಸಿ ಜಾರ್ಗೆ ಅದು ಫ್ರೈ ಮಾಡ್ಕೊಂಡಿರೋ ಆನಿಯನ್ ಮತ್ತು ಇದಿತ್ತಲ್ಲ ಮೆಣಸಿನ್ಕಾಯಿ, ಅದ್ರ ಜೊತೆ ನಾನು ಧನಿಯಾ ಪೌಡರ್, ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸಲ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ನೋಡಿ, ಕಾಲು ಚೆನ್ನಾಗಿ ಬಂದಿದೆ. ನಾನು ಕಾಲನ್ನು 5 ವಿಷಲ್ ಹಾಕಿಸಿ ಕೂಗ್ಸಿರೋದು. ಇನ್ನು ಜಾಸ್ತಿ ಬಲ್ತೋಗಿರೋದಾದರೆ ಅದು ಜಾಸ್ತಿ ವಿಷಲ್ ಬೇಕಾಗುತ್ತೆ. ಇದು ಅಷ್ಟು ಬಲ್ತೋಗಿರಲಿಲ್ಲ. ಸೊ ನಾನು 5 ವಿಷಲ್ನ ಹಾಕ್ಕೊಂಬಿಟ್ಟು ಅದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಆ ಪೇಸ್ಟ್ನ ಹಾಕಿ ಒಂದು ಸ್ವಲ್ಪ ಖಾರ ಪೌಡರ್ನ ಹಾಕಿದ್ದೀನಿ. ಅದಾದಮೇಲೆ ಇನ್ನೂ ಒಂದು 3 ವಿಷಲ್ ಕೊಡಿಸಿದ್ದೀನಿ. ಟೋಟಲ್ 8 ವಿಷಲ್ ಹಾಕ್ಸಿದ್ದೀನಿ ಕುಕ್ಕರಲ್ಲಿ. ನೋಡಿ, ಸೂಪರಾಗಿ ಬಂದಿದೆ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.